ಪ್ರಬಂಧ ಸಾಮಾಜಿಕ ಪಿಡುಗುಗಳು. ಪ್ರಬಂಧ ಸಾಮಾಜಿಕ ಪಿಡುಗುಗಳು ಪೀಠಿಕೆ ವೈಜ್ಞಾನಿಕ ಪ್ರಗತಿಗಳು ಅಭಿವೃದ್ಧಿಯ ಸಂಕೇತ, ಸಾಮಾಜಿಕ ಪಿಡುಗುಗಳು ಅವನತಿಯ ಸಂಕೇತ. ಸಮಾಜದ ಪ್ರಗತಿಗೆ ಮತ್ತು ಮಾನವನ ಅಭಿವೃದ್ಧಿಗೆ ಮಾರಕವಾಗುವ ಅಂಶಗಳನ್ನೇ ಸಾಮಾಜಿಕ ಪಿಡುಗುಗಳು ಎನ್ನುವರು. ದೇಹಕ್ಕೆ ಅನಾರೋಗ್ಯವಿದ್ದಂತೆ ಇವು ಸಮಾಜದ ರೋಗಗಳು. ಈ ರೋಗಗಳು ಹಲವಾರು ಇದ್ದರೂ ಚಿಕಿತ್ಸೆ ಇರುವಂತೆ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರೋಪಾಯಗಳಿವೆ. ಸ್ವಸ್ಥ ಸಮೃದ್ಧ ಸಮಾಜ ನಿರ್ಮಾಣವಾಗಲು ಸಾಮಾಜಿಕ ಪಿಡುಗುಗಳ ಮೇಲೆ ವಿಜಯ ಸಾಧಿಸಬೇಕಿದೆ. ವಿಷಯ ನಿರೂಪಣೆ. ಪ್ರಮುಖ ಸಾಮಾಜಿಕ ಪಿಡುಗುಗಳೆಂದರೆ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ, ಮಹಿಳಾ ಶೋಷಣೆ, ಮಾದಕ ವಸ್ತು ಸೇವನೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ಬಡತನ, ಅನಕ್ಷರತೆ ಮುಂತಾದವು. ಜಾತೀಯತೆ. ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಜಾತಿಯ ಹೆಸರಿನಲ್ಲಿ ಮೇಲು ಕೀಳು, ಧರ್ಮಗಳಲ್ಲಿ ಒಡಕು, ಕೆಳಜಾತಿಯ ಜನರ ಶೋಷಣೆ ಇವೆಲ್ಲವೂ ಸಮಾನತೆಗೆ ಕಳಂಕವಾಗಿವೆ. ಅಸ್ಪೃಶ್ಯತೆ. ವರ್ಣ ವ್ಯವಸ್ಥೆಯಲ್ಲಿ ಕೆಳವರ್ಗದವರನ್ನು ಮುಟ್ಟಿಸಿಕೊಳ್ಳದೆ ಅಥವಾ ದೂರವಿಟ್ಟು ಪಕ್ಷಪಾತ ಮಾಡಿ ಶೋಷಿಸಲಾಗುತ್ತದೆ. ಇದು ಇಂದು ಕಡಿಮೆಯಾಗಿದ್ದರೂ ಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಮಹಿಳಾ ಶೋಷಣೆ. ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಸಹಗಮನ, ಅತ್ಯಾಚಾರ ಮುಂತಾದವುಗಳಿಂದ ಸ್ತ್ರೀಕುಲ ಶೋಷಣೆಯಲ್ಲಿದೆ. ಮಾದಕ ವಸ್ತು ಸೇವನೆ. ಧೂಮಪಾನ, ಮದ್ಯಪಾನ, ತಂಬಾಕು ಮತ್ತು ಇತರ ಮಾದಕ ವಸ್ತುಗಳ ಸೇವನೆ ಮಾನವನ ಆರೋಗ್ಯ ಮಾತ್ರವಲ್ಲ, ಸಮಾಜದ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಇದರ ನಶೆಯಲ್ಲಿ ಮಾನವ ಅಪರಾಧಗಳನ್ನು ಮಾಡುತ್ತಾನೆ. ಭ್ರಷ್ಟಾಚಾರ. ದೇಶವನ್ನು ಅಭಿವೃದ್ಧಿಗೊಳಿಸಲು ಪ್ರಮುಖ ಅಡ್ಡಿಯೆಂದರೆ ಭ್ರಷ್ಟಾಚಾರ. ಹೆಚ್ಚಾಗಿ ರಾಜಕೀಯ ಪೋಷಣೆಯಲ್ಲಿ ಲಂಚದ ಹಾವಳಿ ಬೆಳೆದಿದೆ. ಸರ್ಕಾರಿ ಖಾಸಗಿ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಭಯೋತ್ಪಾದನೆ. ದೇಶ ವಿರೋಧಿ ಚಟುವಟಿಕೆಯಿಂದ ಹಿಂಸೆಯ ಮಾರ್ಗದ ಮೂಲಕ ಭಯೋತ್ಪಾದನೆ ವಿಶ್ವವನ್ನೇ ಕಾಡುವ ಸಮಸ್ಯೆಯಾಗಿದೆ. ಇದಕ್ಕೆ ಅಮಾಯಕರ ಬಲಿಯಾಗುತ್ತಿದೆ. ಅನಕ್ಷರತೆ, ಬಡತನ. ಒಂದು ನಾಣ್ಯದ ಎರಡು ಮುಖಗಳಂತೆ ಅನಕ್ಷರತೆ ಹೆಚ್ಚಾದಷ್ಟು ಬಡತನ ಹೆಚ್ಚುತ್ತದೆ. ಭಾರತ ಮುಂದುವರೆದ ರಾಷ್ಟ್ರದತ್ತ ದಾಪುಗಾಲು ಹಾಕುತ್ತಿದ್ದರೂ ಪೂರ್ಣ ಪ್ರಮಾಣದ ಸಾಕ್ಷರತೆ ಸಾಧಿಸಿಲ್ಲ. ಇನ್ನು ಬಡತನದ ರೇಖೆಯಲ್ಲಿ ಜನರು ಬದುಕುತ್ತಿದ್ದಾರೆ. ಉಪಸಂಹಾರ. ಸಾಮಾಜಿಕ ಪಿಡುಗುಗಳಿಂದ ಪಾರಾಗಲು ಜನಸಂಖ್ಯೆ ನಿಯಂತ್ರಣ ಮತ್ತು ಸಾಕ್ಷರತೆ ಹೆಚ್ಚಬೇಕು. ವೈಜ್ಞಾನಿಕ ಮನೋಭಾವ ಬೆಳೆಯಬೇಕು. ಮತ ಧರ್ಮಗಳಲ್ಲಿ ಸಹಬಾಳ್ವೆ ವೃದ್ಧಿಯಾಗಬೇಕು. ಮಾದಕ ವ್ಯಸನದ ಹಾನಿಯ ಅರಿವು ಬೆಳೆಯಲಿ. ಮಹಿಳೆಯರ ಗೌರವ ಹೆಚ್ಚಲಿ. ಭ್ರಷ್ಟಾಚಾರ, ಭಯೋತ್ಪಾದನೆ ನಿಗ್ರಹಕ್ಕೆ ಕಾನೂನು ಇನ್ನಷ್ಟು ಬಲಿಷ್ಠವಾಗಲಿ. ಕೇಂದ್ರ ರಾಜ್ಯ ಸರ್ಕಾರಗಳು ಸಾಮಾಜಿಕ ಸುಧಾರಣೆಗೆ ಸಾಕಷ್ಟು ಯೋಜನೆಗಳನ್ನು ಕಾರ್ಯಗಳನ್ನು ರೂಪಿಸುತ್ತಿದೆ. ಪ್ರಜೆಗಳು ಸಮಾಜದ ಹಿತದಲ್ಲಿ ತನ್ನ ಹಿತ ಕಾಣಬೇಕು. ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು. ಮುಖ್ಯವಾಗಿ ಯುವ ಜನಾಂಗ ಜಾಗೃತವಾಗಬೇಕು. ಹೀಗಾದಾಗ ಸಾಮಾಜಿಕ ಪಿಡುಗುಗಳ ಮೇಲೆ ನಿಯಂತ್ರಣ ಸಾಧ್ಯವೆಂಬುದು ನನ್ನ ಅನಿಸಿಕೆ. ಸರ್ವೇ ಜನಃ ಸುಖಿನೋ ಭವಂತು.